ದೇಶದ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಪ್ರಕಾಶ್ ರಾಜ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಯಾಕಂದರೆ ಭಗವದ್ ಧ್ವಜ ಏನಿದೆ, ಭಯ ಒಂದು ಭಕ್ತಿಯಿಂದ ಕೈ ಮುಗಿತಾರೆ ಅದಕ್ಕೆ. ಆದರೆ ಆ ವಿಚಾರದಲ್ಲಿ ಏನಾಗಿದೆ ಅಂತ ಮಾತನಾಡ್ತಾ ಇದ್ದಾರೆ. ಆದರೆ ಎಂದಾದರೂ ಭಾರತದ ಧ್ವಜಕ್ಕೆ ಹೀಗೆ ಕೈ ಮುಗಿದಿದ್ದೀರಾ ನೀವು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ದೇಶದ ಪ್ರಧಾನಿ ಬಗ್ಗೆ ಪ್ರಕಾಶ್ ರಾಜ್ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಏನಂದ್ರೆ, ಭಗವಧ್ವಜಕ್ಕೆ ಇವರು ಭಕ್ತಿಯಿಂದ ಕೈ ಮುಗಿತಾರೆ, ನಮಸ್ಕರಿಸ್ತಾರೆ. ಆದರೆ ಎಂದಾದರೂ ನೀವು ಭಾರತದ ಧ್ವಜಕ್ಕೆ, ರಾಷ್ಟ್ರ ಧ್ವಜಕ್ಕೆ ಈ ರೀತಿಯಾಗಿ ಕೈ ಮುಗಿದಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. 100 ವರ್ಷವಾದರೂ ಕೂಡ ಬುದ್ಧಿ ಬರದ RSS ಧ್ವಜಕ್ಕೆ ನೀವು ಕೈ ಮುಗಿತೀರಾ? ಕೈ ಮುಗಿಯೋ ರೀತಿ ನೋಡಿ ಅಪಹಾಸ್ಯವನ್ನ ಏನಾದರೂ ಮಾಡಿದ್ರ ಪ್ರಕಾಶ್ ರಾಜ್ ಎನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ. ದೇಶದ ಪ್ರಧಾನಿ ದೇಶದ ಧ್ವಜಕ್ಕೆ ಎಷ್ಟು ಭಕ್ತಿ ತೋರಿಸ್ತಾರೆ ಅಥವಾ ತೋರಿಸಿಲ್ಲ ಅಂತ ಹೇಳುತ್ತಾ ಇದ್ದಾರೆ. ಇದೇ ದೇಶದ ಒಂದು ದುರಂತ ಮತ್ತು ವಿಪರ್ಯಾಸ ಅಂತ ಹೇಳಿ ನಟ ಪ್ರಕಾಶ್ ರಾಜ್ ಮಾತನಾಡ್ತಾ ಇದ್ದಾರೆ. ಯಾವುದೋ ನಿಜಕ್ಕೂ ಕೂಡ ಏನು RSS ಧ್ವಜಕ್ಕೆ ಇವರು ಕೈ ಮುಗಿತಾರೆ, ಭಕ್ತಿಯಿಂದ ಮುಗಿತಾರೆ. ಮತ್ತು ಇತ್ತೀಚೆಗಷ್ಟೇ ರಾಮ ಮಂದಿರದ ಮೇಲೆ ಒಂದು ಧ್ವಜವನ್ನು ಕೂಡ ಹಾರಿಸಲಾಯಿತು, ಅಲ್ಲಿ ಕೂಡ ಭಕ್ತಿಯಿಂದ ಕೈ ಮುಗಿತಾ ಇದ್ರು. ಹೀಗಾಗಿ ಇವೆಲ್ಲವನ್ನು ಗಮನಿಸಿ ಪ್ರಕಾಶ್ ರಾಜ್ ಹೇಳ್ತಾ ಇದ್ದಾರಾ ಅಂತ ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನೀವು ಇಷ್ಟು ವರ್ಷ ಆದರೂ ಕೂಡ ಭಾರತದ ಧ್ವಜಕ್ಕೆ ಯಾವತ್ತಾದರೂ ಆ ರೀತಿಯಾಗಿ ಭಕ್ತಿಯಿಂದ ಕೈ ಮುಗಿದು ನಮಸ್ಕರಿಸಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಥವಾ ಮಾಡಿದ್ರಾ? ಭಗವದ್ ಧ್ವಜಕ್ಕೆ ನೀವು ಕೈ ಮುಗಿತೀರಾ, ಆದರೆ ನಮ್ಮ ರಾಷ್ಟ್ರ ಧ್ವಜಕ್ಕೆ ಯಾಕೆ ಸರಿಯಾಗಿ ಆ ರೀತಿಯಾಗಿ ನಡೆದುಕೊಳ್ಳೋದಿಲ್ಲ? 100 ವರ್ಷವಾದರೂ ಕೂಡ ಬುದ್ಧಿ ಕಲಿತಾ ಇಲ್ಲ RSS, ಅದಕ್ಕೆ ಬುದ್ಧಿ ಬಂದಿಲ್ಲ. ಆ ಧ್ವಜಕ್ಕೆ ನೀವು ಕೈ ಮುಗಿದು ನಿಂತ್ಕೊಳ್ತೀರಾ, ನಮಸ್ಕರಿಸ್ತೀರಾ. ಯಾಕೆ? RSS ನಿಮ್ಮನ್ನು ರಾಜಕೀಯವಾಗಿ ಸಪೋರ್ಟ್ ಮಾಡಿದೆ ಅಂತಾನ? ರಾಷ್ಟ್ರ ಧ್ವಜಕ್ಕೆ ಯಾಕೆ ನೀವು ಆ ರೀತಿಯಾದಂಥ ಗೌರವವನ್ನು ಸೂಚಿಸೋಕೆ ಹೋಗಲ್ಲ? ಯಾಕೆ ಆ ರೀತಿಯಾಗಿ ನಡೆದುಕೊಳ್ಳಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ರ ಪ್ರಕಾಶ್ ರೈ ಅವರು? ಅಥವಾ ಮೋದಿ ಕೈ ಮುಗಿದಿದ್ದಂತನ್ನು ನೋಡಿ, ಆ ಫೋಟೋವನ್ನು ನೋಡಿ ಏನಾದರೂ ಅಪಹಾಸ್ಯ ಮಾಡಿದರೆ ಈ ಒಂದು ವಿಚಾರದಲ್ಲಿ ಮಾತು ಕೇಳಿ ಬರ್ತಾ ಇದೆ. ದೇಶದ ಪ್ರಧಾನಿ ದೇಶದ ಧ್ವಜಕ್ಕೆ ಎಷ್ಟು ಭಕ್ತಿ ತೋರಿಸ್ತಾರೆ ಅನ್ನುವಂಥ ವಿಚಾರದ ಬಗ್ಗೆ ಮಾತನಾಡಿದರೆ ಅವರು ಅಷ್ಟೊಂದು ಭಕ್ತಿ ಏನು ತೋರಿಸಿಲ್ಲ ಅಂತ ಕೂಡ ಅನ್ನುವಂಥ ರೀತಿಯಲ್ಲಿ ಮಾತನಾಡಿರುವಂಥದ್ದು. ಇದೇ ದೇಶದ ಒಂದು ದೊಡ್ಡ ದುರಂತ, ವಿಪರ್ಯಾಸ ಆಗಬಿಟ್ಟಿದೆ ಅಂತ ಪ್ರಕಾಶ್ ರಾಜ್ ಮಾತನಾಡ್ತಾ ಇದ್ದಾರೆ. ನೋಡಿ, ಪ್ರಕಾಶ್ ರಾಜ್ ಒಂದಲ್ಲ ಒಂದು ರೀತಿಯಲ್ಲಿ ಕೆಲವೊಂದು ವಿಚಾರಗಳನ್ನು ಮಾತನಾಡ್ತಾ ಇರ್ತಾರೆ. ಅದು ಕೆಲವೊಂದು ಬಾರಿ ವಿವಾದಾತ್ಮಕ ಹೇಳಿಕೆ ಅಂತ ಚರ್ಚೆ ಆಗ್ತಾ ಇರುತ್ತೆ. ಅದೇ ರೀತಿಯಾಗಿ ಈಗ ಮಾತನಾಡ್ತಾ ಇದ್ದಾರೆ. ಅವರ ಮಾತು ಸತ್ಯವೋ ಸುಳ್ಳು ಗೊತ್ತಿಲ್ಲ, ಆದರೆ ಕೆಲವೊಂದು ವಿಚಾರದಲ್ಲಿ ಅವರ ಒಂದು ಯೋಚನೆಗಳನ್ನು ನಾವು ಒಪ್ಪಬೇಕಾಗುತ್ತೆ. ಯಾಕಂದರೆ ಅವರು ಈ ಹಿಂದೆ ಒಂದು ಪ್ರಶ್ನೆಯನ್ನು ಕೇಳಿದ್ರು. ನಾವು ಕಟ್ಟುವಂತಹ ಒಂದು ಟ್ಯಾಕ್ಸಿಂದ ದೇಶ ನಡೀತಾ ಇದೆ, ನಾವು ಕಟ್ಟುವಂತಹ ಟ್ಯಾಕ್ಸಿನ ದುಡ್ಡಿಂದ ದೇಶದ ಪ್ರಧಾನಿ ಕೂಡ ಓಡಾಡ್ತಾ ಇದ್ದಾರೆ, ಮುಖ್ಯಮಂತ್ರಿ ಓಡಾಡ್ತಾ ಇದ್ದಾರೆ, ಮಂತ್ರಿಗಳು ಓಡಾಡ್ತಾ ಇದ್ದಾರೆ, MLAಗಳು ಓಡಾಡ್ತಾ ಇದ್ದಾರೆ. ಆದರೆ ನಾವು ಯಾಕೆ ಪ್ರಶ್ನೆ ಮಾಡಬಾರ್ದು? ನಮಗೆ ಯಾಕೆ ಹಕ್ಕಿಲ್ವಾ? ಈ ದೇಶದ ಜನ ಪ್ರಶ್ನೆಯನ್ನೇ ಮಾಡೋದನ್ನು ಮರೆತು ಹೋಗಿಬಿಟ್ಟಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಒಂದು ಧ್ವನಿ ಎತ್ತಿದ್ರು. ಅದು ಒಪ್ಪಬೇಕಾದಂತಹ ವಿಚಾರ. ಯಾಕಂದರೆ ಯಾವುದೇ ಪ್ರಧಾನಿ ಆಗಿರಲಿ, ಮಂತ್ರಿ ಆಗಿರಲಿ, CM ಆಗಿರಲಿ, ಯಾರೇ ಆಗಿದ್ರೂ ಕೂಡ ಸರ್ಕಾರದವರು ಉಪಯೋಗ ಮಾಡುವಂಥದ್ದು ನಮ್ಮ ಟ್ಯಾಕ್ಸಿನ ದುಡ್ಡೇ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಕೆಲ ಜನರಿಗೆ ಇದು ಅರ್ಥ ಆಗಿಲ್ಲ. ನಾವು ಆ ವಿಚಾರದಲ್ಲಿ ಪ್ರಶ್ನೆ ಮಾಡಬಹುದು, ಎಲ್ಲರನ್ನೂ ಕೂಡ ಪ್ರಶ್ನೆ ಮಾಡುವಂತಹ ಹಕ್ಕಿದೆ ನಮಗೆ. ಪ್ರಧಾನಿಯನ್ನಾದರೂ ಕೂಡ ನಾವು ಪ್ರಶ್ನೆ ಮಾಡಬಹುದು. ನಮ್ಮ ಒಂದು ಟ್ಯಾಕ್ಸಿನ ದುಡ್ಡಿನ ವಿಚಾರದಲ್ಲಿ ನನ್ನ ಒಂದು ದುಡ್ಡನ್ನು ಉಪಯೋಗಿಸ್ಕೊಂಡು ನೀವು ಬಟ್ಟೆ ತಗೊಳ್ತೀರಾ, ಓಡಾಡ್ತೀರಾ, ಖರ್ಚು ಮಾಡ್ತೀರಾ ಅಂತ ಹೇಳಿ ಆ ರೀತಿ ಮಾತಾಡಿದ್ರೆ ಆ ಒಂದು ವಿಚಾರ ಬೇರೆ. ಆದರೆ ಈಗ ಮಾತನಾಡ್ತಾ ಇರುವಂತಹ ವಿಚಾರ ಏನು, ಒಂದು ಭಗವದ್ ಧ್ವಜಕ್ಕೆ ನೀವು ಕೈ ಮುಗಿದು ನಮಸ್ಕರಿಸ್ತೀರಾ ಭಕ್ತಿಯಿಂದ, ಆದರೆ ದೇಶದ ಧ್ವಜಕ್ಕೆ ಯಾಕೆ
ಯಾಕೆ ಆ ರೀತಿಯಾಗಿ ಏನೋ ಭಕ್ತಿಯನ್ನು ತೋರಿಸಲ್ಲ, ನಮಿಸಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಕಾಶ್ ರೈ ಅವರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ವಿಚಾರದ ಬಗ್ಗೆ ಪ್ರಧಾನಿ ಮೋದಿ ಅವರಿಗೆ ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ, ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರಧಾನಿ ಈ ರೀತಿಯಾಗಿ ನಡೆದುಕೊಳ್ತಾ ಇರುವಂಥದ್ದು ಇದು ಈ ದೇಶದ ದುರಂತ, ವಿಪರ್ಯಾಸ ಅಂತ ನಟ ಪ್ರಕಾಶ್ ರಾಜ್ ಹೇಳ್ತಾ ಇದ್ದಾರೆ. ಸಾಕಷ್ಟು ಬಾರಿ ಸರ್ಕಾರದ ವಿರುದ್ಧ, ಮೋದಿಯ ವಿರುದ್ಧ ಅಥವಾ ಕೆಲವೊಂದು ವಿಚಾರಗಳ ವಿರುದ್ಧ ಮಾತನಾಡ್ತಾ ಇರ್ತಾರೆ. ಆಗಾಗ ಸಮಾಜಮುಖಿಯಾಗಿ ಅವರು ಗುರುತಿಸಿಕೊಂಡಿದ್ದಾರೆ. ಸಮಾಜದಲ್ಲಿ ಸಾಮಾಜಿಕ ಹೋರಾಟಗಾರ ಅಂತ ಕೂಡ ಕರೆಸ್ಕೊಳ್ತಾರೆ. ಮುಖ್ಯವಾಗಿ ಅವರ ನಟ ಆಗಿದ್ರು ಕೂಡ ಕೆಲವೊಂದು ವಿಚಾರದಲ್ಲಿ ಧ್ವನಿ ಎತ್ತುತ್ತಾರೆ. ಆಗಾಗ ಈ ರೀತಿಯಾದಂಥ ಮಾತುಗಳನ್ನು ಆಡ್ತಾ ಇರ್ತಾರೆ. ಸಮಾಜಕ್ಕೆ ಉಪಯೋಗ ಆಗುವಂತಹ ಅಥವಾ ಸಮಾಜದಲ್ಲಿ ಅವರು ಹೇಳಿದಂತಹ ಹೇಳಿಕೆ ಕೆಲವೊಂದು ವಿವಾದವನ್ನು ಸೃಷ್ಟಿಸ್ತಾ ಇರುತ್ತೆ. ಆ ರೀತಿಯಾಗಿಯೇ ಸಾಕಷ್ಟು ಪ್ರಸಿದ್ಧಿ ಆಗ್ತಾರೆ. ಅವರ ನಟನೆಯಿಂದ ಒಂದು ರೀತಿಯಾಗಿರೋದು ಬೇರೆ, ಬಹುಭಾಷಾ ನಟನಾಗಿ ಬೇರೆ ರೀತಿಯಾದಂಥ ಒಂದು ಲೆವೆಲಲ್ಲಿದ್ದಾರೆ. ಆ ಸಾಧನೆ ಮಾಡಿರುವಂಥದ್ದು ಬೇರೆ ಚಿತ್ರರಂಗದಲ್ಲಿ. ಆದರೆ ಕೆಲವೊಂದು ಸಮಾಜಮುಖಿ ಕೆಲಸಗಳು ಅಂತ ಬಂದಾಗ, ಮಾತುಗಳು ಅಂತ ಬಂದಾಗ ಪ್ರಕಾಶ್ ರೈ ಅವರು ಹೇಳಿದಂಥ ಕೆಲವೊಂದು ವಿಚಾರಗಳು ವಿವಾದವನ್ನು ಸೃಷ್ಟಿಸ್ತಾ ಇರುತ್ತೆ. ಆದರೆ ಈಗ ಪ್ರಕಾಶ್ ರೈ ಹೇಳ್ತಾ ಇರುವಂಥದ್ದು ಏನಂದರೆ, ಪ್ರಧಾನಿ ಮೋದಿಯವರು ಯಾಕೆ ನಮ್ಮ ರಾಷ್ಟ್ರಧ್ವಜಕ್ಕೆ ಈ ರೀತಿಯಾದಂತಹ ಒಂದು ಭಕ್ತಿಯನ್ನು ತೋರಿಸಲು ನಮಿಸಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.